ಕಾಳಿದಾಸರು ಕಕ್ಷಾ ತಾರತಮ್ಯ ಸಂಧಿಯಲ್ಲಿ 19ನೇ ಕಕ್ಷೆಯಲ್ಲಿ ಬರುವ ಪ್ರಹ್ಲಾದನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಓದಿಸುವ ಗುರುಗಳನ್ನೇ ಜರಿದು ಸಹೋದರರಿಗುಪದೇಶಿಸಿದ. ಹಿರಣ್ಯಕಶಿಪುವು ಪ್ರಹ್ಲಾದನನ್ನ ಅಧ್ಯಯನಕ್ಕಾಗಿ ಗುರುಕುಲಕ್ಕೆ ಕಳಿಸ್ತಾರೆ. ಆ ಗುರುಕುಲದಲ್ಲಿ ಗುರುಗಳಾದಂತಹ ಶುಕ್ರಾಚಾರ್ಯರ ಮಕ್ಕಳಾದ ಚಂಡಾಮರ್ಕರು ಪ್ರಹ್ಲಾದನಿಗೆ, ನಿಮ್ಮ ತಂದೆನೇ ದೇವರು, ನಿಮ್ಮ ತಂದೆಗೆ ಪೂಜೆ ಮಾಡಬೇಕು, ನಿಮ್ಮ ತಂದೆಗೆ ಹೋಮದಲ್ಲಿ ಆಹುತಿಯನ್ನ ಕೊಡಬೇಕು, ನಿಮ್ಮ ತಂದೆನೇ ಸರ್ವೋತ್ತಮ ಅನ್ನೋ ರೀತಿಯಾಗಿ ಎಷ್ಟೇ ಹೇಳಿದ್ರು, ಎಷ್ಟೇ ಹೇಳಿಸ್ಕೊಟ್ರು ಅದ್ಯಾವುದನ್ನೂ ಕಿವಿಗೆ ಹಾಕೊಳ್ಳದೆ ಬರೀ ಹರಿನಾಮ ಸ್ಮರಣೆ, ನಾರಾಯಣ 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 ಅನ್ನುವ ಹರಿನಾಮ ಸ್ಮರಣೆಯನ್ನೇ ಸದಾ ಮಾಡ್ತಿದ್ರು. ತಾವು ಹರಿನಾಮ ಸ್ಮರಣೆಯನ್ನ ಮಾಡದೆ ಇನ್ನ ಗುರುಗಳಿಗೂ, ಎಲ್ಲ ಗುರುಕುಲದಲ್ಲಿರುವ ಎಲ್ಲ ಮಕ್ಕಳಿಗೂ ಆ ಹರಿನಾಮ ಸ್ಮರಣೆಯಲ್ಲಿ ಕುಣಿಸ್ತಾರಂತೆ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ಪಾವನ ಚರಣ ಪನ್ನಗ ಶಯನ, ಪಾವನ ಚರಣ ಪನ್ನಗ ಶಯನ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಈ ರೀತಿಯಾಗಿ ನಾನಾ ರೀತಿಯಾಗಿ ವಿಧ ವಿಧವಾಗಿ ಹರಿನಾಮ ಸ್ಮರಣೆ, ಹರಿಸ್ತೋತ್ರಗಳು, ಹಾಡುಗಳನ್ನ ಹಾಡ್ತಾ ಎಲ್ಲರನ್ನೂ ಆ ಪರಮಾತ್ಮನಲ್ಲೇ ಮಗ್ನರಾಗುವಂತೆ ಮಾಡ್ತಾರಂತೆ. ಈ ವಿಷಯ ತಂದೆಯಾದ ಹಿರಣ್ಯಕಶಿಪುವಿಗೆ ಗೊತ್ತಾಗ್ಬಿಡತ್ತೆ. ಇನ್ನ ಇವನ್ ನನ್ನ ಮಗ ಅಲ್ಲ, ಇವನ್ನ ಸಾಯಿಸ್ರಿ ಅಂತ ಹೇಳಿದಾಗ ಬೆಟ್ಟದಿಂದ ಕೆಳಗೆ ಹಾಕೋದೇನು, ಸರ್ಪದಿಂದ ಆ ವಿಷ ಕುಡಿಸೋದೇನೋ, ಅವರಿಗೆ ಸರ್ಪ ಕಚ್ಸೋದೇನೋ, ಆನೆ ಅವರ ಮೇಲೆ ನಡೆಸೋದೇನೋ, ಎಷ್ಟೋ ರೀತಿಯಾಗಿ ಪ್ರಯತ್ನ ಮಾಡಿದ್ರು ಕೂಡ ಏನೂ ಆಗ್ತಿಲ್ಲ. ಆಗ ಹಿರಣ್ಯಕಶಿಪುಗೆ ಇವನು ನನ್ನ ಸಾಯಿಸ್ಲಿಕ್ಕೆ ಬಂದಿದ್ದಾನೆ, ನಿನ್ನ ಹರಿ ಎಲ್ಲಿದ್ದಾನೆ ಅಂತ ಹೇಳಿ ಕೇಳಿದಾಗ, ಪರಮಾತ್ಮ ಇಲ್ಲದಿರುವ ಸ್ಥಳ ಇದೆನಾ? ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ನಿಮ್ಮ ಅಪ್ಪನಲ್ಲೂ ಇದ್ದಾನೆ, ನಿನ್ನ ತಾತನಲ್ಲೂ ಇದ್ದಾನೆ, ನಿನ್ನ ಮುತ್ತಾತನಲ್ಲೂ ಇದ್ದಾನೆ. ಎಲ್ಲೆಡೆಯೂ ವ್ಯಾಪ್ತನಾದಂತಹ ಪರಮಾತ್ಮನು ಎಲ್ಲರಿಗೂ ಕಾರಣನಾಗಿದ್ದಾನೆ ಅಂತ ಹೇಳಿದಾಗ ಹಿರಣ್ಯಕಶಿಪು ಹೇಳ್ತಾನೆ, ಹಾಗಾದ್ರೆ ನಿನ್ನ ಪರಮಾತ್ಮ ಈ ಕಂಬದಲ್ಲಿದ್ದಾನ ಅಂದಾಗ, ಆ ಕಂಬದಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳಿದ ಕೂಡಲೇ ಆ ಗದೆಯನ್ನ ಎತ್ತಿ ಆ ಕಂಬಕ್ಕೆ ಹೊಡಿತಾರಂತೆ. ಆಗ ಆ ಕಂಬದಿಂದ ಪರಮಾತ್ಮನು ಲಟ 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 ಕಡ್ಡಿಸಿ ವರಜ ಜಂಡ ಕಟಹ ಪಟ ಪಟ ಪುಟೋತ್ಕಟದಿ ಬಿಚ್ಚುತ್ತಲಿರಲು ಪುಟ ಪುಟ ಪುಟನೆಗೆದು ಚೀರಿ ಹಾರುತ್ತ ಪಲ್ಕಟ ಕಟ ಕಟ ಕಡಿದು ರೋಷದಿಂದ ಮಿಟಿ ಮಿಟಿ ಮಿಟಿನೆ ರಕ್ತಾಕ್ಷಿಯಲ್ಲಿ ನೋಡಿ ತಟಿತ್ ಕೋಟಿ ಊರ್ಭಟಗೆ ಆರ್ಭಟವಾಗಿರಲು ಕುಟಿಲ ರಹಿತ ವ್ಯಕ್ತ ವಿಜಯ ವಿಠಲ ಶಕ್ತ ದಿಟ ನಿಟಿಲ ನೇತ್ರ ಸುರ ಕಟಕ ಪರಿಪಾಲ. ಆ ಸ್ತಂಭವನ್ನ ಸೀಳಿ ಇಡೀ ಜಗತ್ತಿಗೆ ಕೇಳಿಸುವಂತೆ ಜೋರಾಗಿ ಘರ್ಜನೆಯನ್ನ ಮಾಡಿ ಹಲ್ಲು ಕಚ್ಚುತ್ತಾ ರೋಷದಿಂದ ಇಬ್ಬರೂ ಕೂಡ ಯುದ್ಧ ಮಾಡ್ಕೊಳ್ತಾರಂತೆ. ಅಂತಹ ಹಿರಣ್ಯಕಶಿಪುವನ್ನ ನರಸಿಂಹದೇವರು ತಮ್ಮ ತೊಡೆಯ ಮೇಲೆ ಕೂಡಿಸಿ ಎದೆಯನ್ನ ಸೀಳಿ ಕರಳನ್ನ ತಮ್ಮ ಕುತ್ತಿಗೆಗೆ ಹಾಕೊಳ್ತಾರಂತೆ. ಆ ನರಸಿಂಹದೇವರ ಘರ್ಜನೆಯನ್ನ ಕೇಳಿ ಇಡೀ ಬ್ರಹ್ಮಾಂಡವೇ ಅಲಗಾಡ್ಬಿಡ್ತು. ಎಲ್ಲಾ ದೇವತೆಗಳು ಅಂಜಿಕೆಯಲ್ಲಿ ನಡುಗುತ್ತಿದ್ದಾರಂತೆ. ಲಕ್ಷ್ಮೀದೇವಿ ಎಲ್ಲರೂ ಎಷ್ಟೋ ಸ್ತೋತ್ರ ಮಾಡಿದ್ರು ಪರಮಾತ್ಮ ಶಾಂತನಾಗ್ತಿಲ್ಲ, ಕೋಪದಿಂದಿದ್ದಾನೆ. ದೇವತೆಗಳು ಹೆದರರಂತೆ ನಟನೆ ಮಾಡ್ತಿದ್ದಾರೆ. ಪರಮಾತ್ಮನು ಕೋಪದಲ್ಲಿದ್ದಂಗೆ ನಟನೆ ಮಾಡ್ತಿದ್ದಾನೆ. ಯಾಕೆ ಅಂದ್ರೆ ಆ ಪುಟ್ಟ ಬಾಲಕ ಪುಟ್ಟ ತನ್ನ ಮಾತುಗಳಿಂದ, ತೊದಲು ಮಾತುಗಳಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾನೆ ಅನ್ನೋದಕ್ಕೆ ಎಲ್ಲರೂ ಕಾಯ್ತಿದ್ರಂತೆ. ಲಕ್ಷ್ಮೀದೇವಿಯು ಕರೆದು, ಪರಮಾತ್ಮ ನಿನಗೋಸ್ಕರನೇ ಕಾಯ್ತಿದ್ದಾನೆ, ಹೋಗಿ ಅವನ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡು ಅಂತ ಹೇಳಿ ಲಕ್ಷ್ಮೀದೇವಿಯು ಪ್ರಹ್ಲಾದನನ್ನ ಕಳಿಸ್ತಾರಂತೆ. ಆ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ, ಆ ಪುಟ್ಟ ಬಾಯಿಗಳಿಂದ, ತೊದಲು ಮಾತುಗಳಿಂದ ನರಸಿಂಹ ನರಸಿಂಹ ಅಂತ ಹೇಳಿದ ಕೂಡಲೇ ಆ ಪರಮಾತ್ಮನ ಕೋಪವೆಲ್ಲ ಶಾಂತ ಆಗಿ ಪರಮಾತ್ಮನು ತಲೆ ಮೇಲೆ ಕೈ ಇಟ್ಟು ಮೂಸಿ ನೋಡ್ತಾರಂತೆ. ಅಂಥ ಆ ಪ್ರಹ್ಲಾದರು, ನರಸಿಂಹದೇವರ ಅನುಗ್ರಹವನ್ನು ಪಡೆದಂತಹ ಪ್ರಹ್ಲಾದರೇ ಆ ಹರಿಯಲ್ಲಿ ಒಳ್ಳೆಯ ಭಕ್ತಿ ಜ್ಞಾನವನ್ನು ನೀಡಿ ನಮ್ಮನ್ನು ಉದ್ಧರಿಸಿ ಅಂತ ಹೇಳಿ ದಾಸರಾಯರು ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ.
ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು. ನಮಸ್ಕಾರ. ಹರೇ ಶ್ರೀನಿವಾಸ.